ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನಾವು ನಮ್ಮ ಮಗಳ ಬರ್ತಡೇಗೋಸ್ಕರ ಶಿರ್ಡಿಗೆ ಬಂದಿದ್ವಿ. ಬರ್ತಡೇ ಎಲ್ಲ ಮುಗೀತು. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಇವತ್ತು ನಾವು ವಾಪಸ್ ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ. ನನಗೆ ಶಿರ್ಡಿ ಸಾಯಿಬಾಬಾ ಅಂದರೆ ತುಂಬ ಇಷ್ಟ. ಮನಸ್ಸಿಗೆ ತುಂಬ ನೋವಾದಾಗ, ಜೀವನದಲ್ಲಿ ಏನಾದರೂ ಕಷ್ಟ ಬಂದಾಗ ನಾನು ಸಾಯಿಬಾಬಾಗೆ ನೆನೆಸ್ಕೋತೀನಿ. ಬಂದಿರೋ ಕಷ್ಟಕ್ಕೆ ಏನಾದರೂ ಒಂದು ಪರಿಹಾರ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಕಷ್ಟ ಬಂದಾಗಲೇ ಆಗಲಿ, ಖುಷಿಯಲ್ಲಿರಲಿ, ನಾನು ಸಾಯಿಬಾಬಾಗೆ ನೆನೆಸ್ತಾ ಇರ್ತೀನಿ. ಟ್ರೇನಲ್ಲಿ ಪಾಪುಗೆ ತಿನ್ನೋಕ್ಕೆ ಅಂತ ಏನಾದರೂ ತೊಗೋತಾ ಇದ್ದೀವಿ, ಅಂದರೆ ಚಾಕ್ಲೇಟು, ಬಿಸ್ಕೆಟು. ನಾನು ಟ್ರೇನಲ್ಲಿ ವಿಡಿಯೋ ಮಾಡಿಲ್ಲ. ಇವಾಗ ನಾವು ನಮ್ಮೂರಿಗೆ ಬಂದಿದ್ದೀವಿ. ಬೆಳಿಗ್ಗೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಮನೆ ಕಸ ಗುಡಿಸಿ ನಾವು ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡಿ, ದೇವಸ್ಥಾನದಿಂದ ಏನೇನು ತಂದಿದ್ನೋ ಅದನ್ನೆಲ್ಲನೂ ಒಂದು ತಟ್ಟೆಯಲ್ಲಿಟ್ಟು ಪೂಜೆ ಮಾಡಿದ್ವಿ. ಯಾಕಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಯಾತ್ರಾ ಅಂತ ಹೋದಾಗ ಅಲ್ಲಿಂದ ತಂದಿರೋ ಎಲ್ಲ ವಸ್ತುಗಳನ್ನು ಒಂದು ಪ್ಲೇಟಲ್ಲಿಟ್ಟು ಪೂಜೆ ಮಾಡಬೇಕು. ನೋಡಿ, ಇಲ್ಲೆಲ್ಲ ತೋರಿಸ್ತಾ ಇದ್ದೀನಲ್ಲ, ಇವುಗಳೆಲ್ಲ ನಾವು ಶಿರ್ಡಿಯಿಂದ ತಂದಿರೋದು. ಏನೇನು ತಂದಿದ್ದೀವಿ ಅಂತ ನೋಡಿ. ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾಯಿದ್ದೆ. ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ದೀಪ ಹಚ್ಚೋಕ್ಕೆ ದೀಪ ಇರಲಿಲ್ಲ, ಹಾಗಾಗಿ ಈ ದೀಪ ತಗೊಂಡು ಬಂದಿದ್ದೀನಿ. ಈ ಥರ ದೀಪ ಹಚ್ಚಿದಾಗ ನಾನು ಫ್ಯಾನ್ ಹಾಕಿದ್ರೂ ದೀಪ ಆರಲ್ಲ, ಅದಕ್ಕೋಸ್ಕರ ಇದೇ ಥರದ್ದು ಇಷ್ಟಪಟ್ಟು ತಂದಿದ್ದೀನಿ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೋಡ್ತಾ ಇದ್ದೀನಿ, ಸಾಯಿಬಾಬಾಗೆ ಹಚ್ಚಿರೋ ಹೂವು ಬಲಗಡೆ ಬಿದ್ದಿದೆ. ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಇಷ್ಟು ದಿನದ ಪೂಜೆಯಲ್ಲಿ ನನಗೊಂದು ಸಾರಿನೂ ಹೂ ಪ್ರಸಾದ ಆಗಿರಲಿಲ್ಲ ಸಾಯಿಬಾಬಾ ಅವ್ರ ಕಡೆಯಿಂದ. ಇನ್ನೊಂದು ಸತ್ಯವಾಗಲೂ ಒಂದು ಮಾತು ಹೇಳ್ತೀನಿ, ಶಿರ್ಡಿಗೆ ಹೋದಾಗ ನಾವು ಪೂಜೆ ಮಾಡಿಸ್ಬೇಕು ಅಂತ ದೇವಸ್ಥಾನದ ಒಳಗಡೆ ಹೋದಾಗ ಸಾಯಿಬಾಬಾ ಅವರ ಬಲಗಡೆ ಹೂವೇ ಬಿದ್ದಿತ್ತು. ಆವಾಗ್ಲೂ ನನಗೆ ತುಂಬ ಖುಷಿಯಾಗಿತ್ತು. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಮೊಬೈಲೆಲ್ಲ ತೊಗೊಂಡು ಹೋಗೋ ಹಾಗಿರಲಿಲ್ಲ. ಇವತ್ತು ಮನೇಲಿ ಬಂದು ಮನೇಲಿ ಪೂಜೆ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಸಾಯಿಬಾಬಾಗೆ ಹಚ್ಚಿರೋ ಹೂವು ಪ್ರಸಾದ ಮೂಲಕ ನನಗೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಇವಾಗ ನಾವು ದೇವಸ್ಥಾನದಿಂದ ಏನೇನು ಪ್ರಸಾದ ತಂದಿದ್ದೀನೋ ಅದನ್ನೆಲ್ಲನೂ ಒಂದು ತಟ್ಟೆಯಲ್ಲಿಟ್ಟು ಪೂಜೆ ಮಾಡಿ ಇದನ್ನು ನಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ರಿಗೂ ಮತ್ತು ನಮ್ಮ ಸ್ನೇಹಿತರಿಗೆ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಒಬ್ಬೊಬ್ಬರಿಗೆ ಒಂದರ ಮೇಲೆ ನಂಬಿಕೆ ಇರುತ್ತೆ. ಕೆಲವರು ದೇವ್ರಿಗೆ ನಂಬುತ್ತಾರೆ, ಇನ್ನು ಕೆಲವೊಬ್ಬರು ದೇವ್ರಿಗೆ ನಂಬಲ್ಲ. ನೀವು ನಂಬಿಕೆ ಇಟ್ಟು ಏನೇ ಕೆಲಸ ಮಾಡಿದ್ರೂ ಆ ಕೆಲಸ ಸಕ್ಸಸ್ ಆಗುತ್ತೆ. ನಂಬಿಕೆ ಇಲ್ಲದೇ ಯಾವುದೇ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಸಿಗಲ್ಲ ಆ ಕೆಲಸದಲ್ಲಿ. ಹಾಗಾಗಿ ದೇವ್ರು ಇದ್ದಾರೆ ಅಂದ್ಕೊಂಡು ಪೂಜೆ ಮಾಡಿದಾಗ ದೇವ್ರು ಇದ್ದಾರೆ ಅಂತ ಅನ್ನೋ ನಂಬಿಕೆ ನಿಮಗೆ ಸಿಗುತ್ತೆ. ದೇವ್ರು ಇಲ್ಲ ಅಂತ ಅಂದ್ಕೊಂಡು ನೀವು ಪೂಜೆ ಮಾಡಿದ್ರೆ ಅಲ್ಲಿ ದೇವ್ರು ಸಿಗಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದ.